ನಮ್ಮ ಯಲಹಂಕ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಎಸ್.ಆರ್. ವಿಶ್ವನಾಥ್ರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೇ 24ನೇ ತಾರೀಕು ಜುಲೈ, ನಾಳೆ ಶುಕ್ರವಾರ ನಮ್ಮ ಶಾಸಕರ ಬರ್ತ್ಡೇ ಹುಟ್ಟುಹಬ್ಬ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಯಲಹಂಕ ಕ್ಷೇತ್ರದ ಹಿರಿಯ ಮುಖಂಡರುಗಳು, ಕಾರ್ಯಕರ್ತರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಮ್ಮ ಶಾಸಕರ ಬರ್ತ್ಡೇಯನ್ನು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಎಲ್ಲರ ತರಹ ನಮ್ಮ ಶಾಸಕರು ಹುಟ್ಟುಹಬ್ಬವನ್ನು ಮಾಡ್ಕೊಳ್ಳೋದಿಲ್ಲ. ಕೇಕ್ ಕಟ್ ಮಾಡಿಸಿ ಸ್ವೀಟ್ ತಿಂದರೆ ಎಲ್ಲರೂ ಹುಟ್ಟುಹಬ್ಬ ಆಯಿತು ಅಂತಾರೆ. ಆದರೆ ನಮ್ಮ ಶಾಸಕರಿಗೆ ಆ ರೀತಿ ಇಲ್ಲ. ಬಹಳ ವಿಜೃಂಭಣೆಯಿಂದ, ಬಹಳ ಅರ್ಥಪೂರ್ಣವಾಗಿ 18 ವರ್ಷಗಳಿಂದ ನಮ್ಮ ಶಾಸಕರಿಗೆ ಹುಟ್ಟುಹಬ್ಬನ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಯಾವ ರೀತಿ ಅಂತ ಹೇಳಿದ್ರೆ, ಬಡವರಿಗೆ ಸೈಕಲ್ ವಿತರಣೆ ಮಾಡುವುದರ ಮುಖಾಂತರ, ತ್ರಿಚಕ್ರ ವಾಹನಗಳನ್ನು ನೀಡುವುದರ ಮುಖಾಂತರ, ಹಕ್ಕುಪತ್ರ ಯಾರಿಗೆ ಬಂದಿಲ್ಲ ಅವರಿಗೆ ಹಕ್ಕುಪತ್ರಗಳನ್ನು ನೀಡುವುದರ ಮುಖಾಂತರ ನಮ್ಮ ಶಾಸಕರಿಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತೀವಿ. ಹಾಗೆಯೇ ವಿಶ್ವವಾಣಿ ಫೌಂಡೇಶನ್ ವತಿಯಿಂದ ಟೈಲರಿಂಗ್ ಟ್ರೈನಿಂಗ್ ಆಗಿರುವಂತಹ ಮಹಿಳೆಯರಿಗೆ ಮಿಷಿನ್ಗಳನ್ನು ಕೊಡುವುದರ ಮುಖಾಂತರ, ಬ್ಯೂಟಿಷಿಯನ್ ಕೋರ್ಸ್ ಆಗಿರುವಂಥವರಿಗೆ ಕಿಟ್ಗಳನ್ನು ಕೊಡುವುದರ ಮುಖಾಂತರ ನಮ್ಮ ಶಾಸಕರು 18 ವರ್ಷಗಳಿಂದ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಳ್ತಾ ಬಂದಿದ್ದಾರೆ. ಇವರ ಹುಟ್ಟುಹಬ್ಬವನ್ನು ಅವ್ರು ಮಾಡೋದಿಲ್ಲ. ನಮ್ಮ ಕ್ಷೇತ್ರದ ಎಲ್ಲ ಮುಖಂಡರು, ಕಾರ್ಯಕರ್ತರು ಬಹಳ ವಿಜೃಂಭಣೆಯಿಂದ, ಇದು ಒಂದು ಹಬ್ಬ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಇದೊಂದು ಯಲಹಂಕ ಕ್ಷೇತ್ರದ ಒಂದು ನಾಡ ಹಬ್ಬ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ, ನಾಳೆ ಮೂಲೆಯಿಂದಲೂ ಕೂಡ ನಮ್ಮ BJPಯ ಕಾರ್ಯಕರ್ತರು ಜನಸಾಗರ ರೀತಿಯಲ್ಲಿ ಹರಿದು ಬರ್ತಾರೆ. ನಾಳೆ 40ರಿಂದ 45 ಸಾವಿರ BJP ಕಾರ್ಯಕರ್ತರು ಬರುವಂತಹ ವಿಶ್ವಾಸ ಇದೆ ನಾಳೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೂಡ ಏರ್ಪಡಿಸಲಾಗಿದೆ. ಇದು ದಯವಿಟ್ಟು ನಮ್ಮ BJP ಕಾರ್ಯಕರ್ತರಲ್ಲಿ ನನ್ನದೊಂದು ಮನವಿ, ನಾವು ಯಾರಾದರೂ ಹೊರಗಡೆ ಹೋಗಿ ನಾವು ಹೆಲ್ತ್ ಚೆಕಪ್ ಮಾಡಿಸ್ಕೋಬೇಕು ಅಂತಂದರೆ 6,000ರಿಂದ 7,000 ಆಗುತ್ತೆ. ಇಲ್ಲಿ ಫ್ರೀಯಾಗಿ ನುರಿತ ತಜ್ಞರ ತಂಡನೇ ನಾಳೆ ಬರ್ತಾ ಇದೆ ನಮ್ಮ ಶಾಸಕರ ಹುಟ್ಟುಹಬ್ಬದ ಪ್ರಯುಕ್ತ. ಹಾಗಾಗಿ ತಾವೆಲ್ಲರೂ ಕೂಡ ನಾಳೆ ನಮ್ಮ ಶಾಸಕರ ಹುಟ್ಟುಹಬ್ಬಕ್ಕೆ ಹಾಜರಾಗಿ ಉಚಿತ ಆರೋಗ್ಯವನ್ನು ತಪಾಸಣೆ ಮಾಡಿಸುವುದರ ಮುಖಾಂತರ ನಾಳೆ ಎಲ್ಲರೂ ಕೂಡ ನಮ್ಮ ಶಾಸಕರಿಗೆ ಒಳ್ಳೆಯದಾಗಲಿ ಅಂತ ಹರಸಿ ಹಾರೈಸಬೇಕು ಎಂದು ನನ್ನದೊಂದು ಮನವಿ.